ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಇ.ವಿ. ಲೂಕಾಸ್ ಅವರು ಬರೆದಿರತಕ್ಕಂತಹ ಆನ್ ಫೈಂಡಿಂಗ್ ಥಿಂಗ್ಸ್ ಅಂತಕ್ಕಂತಹ ಒಂದು ಎಸ್ಸೆಯ ಸಮರಿಯನ್ನು ನೋಡ್ತಾ ಇದ್ದೇವೆ. ಟೈಟಲನ್ನು ನೋಡಿ, ಫೈಂಡಿಂಗ್ ಥಿಂಗ್ಸ್ ಅಂತ ನಾವು ನೋಡ್ತಾ ಇದ್ದೇವೆ. ಫೈಂಡಿಂಗ್ ಅಂದರೆ ಹುಡುಕೋದು ಅಥವಾ ಸಿಗೋದು ಅಂತೇಳಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಥಿಂಗ್ಸ್ ಅಂದರೆ ವಸ್ತುಗಳು. ಅಂದರೆ ನಾವು ದಾರಿಯಲ್ಲಿ ಎಲ್ಲೋ ಹೋಗ್ತಾ ಇರಬೇಕಾದ್ರೆ ಅನೇಕ ವಸ್ತುಗಳು ನಮ್ಮ ಕೈಗೆ ಸಿಗ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಆ ರೀತಿ ಹೊಸ ವಸ್ತುಗಳು ಅಥವಾ ಯಾರಿಗೆ ಸೇರಿರ್ತಕ್ಕಂತಹ ವಸ್ತುಗಳು ನಮ್ಮ ಕೈಗೆ ಸಿಕ್ಕಾಗ ನಮ್ಮಲ್ಲಿ ಆಗ್ತಕ್ಕಂತಹ ಭಾವನೆಗಳು ಹೇಗಿರ್ತವೆ ಅಂತಕ್ಕಂಥದ್ದನ್ನು ತುಂಬ ಹಾಸ್ಯಮಯವಾಗಿ ಇ.ವಿ. ಲೂಕಾಸ್ ಅವರು ಈ ಒಂದು ಎಸ್ಸೆಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಬನ್ನಿ ಈ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ಒಂದು ಎಸ್ಸೆಯ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ಆನ್ ಫೈಂಡಿಂಗ್ ಥಿಂಗ್ಸ್ ಈಸ್ ಅನ್ ಎಸ್ಸೆ ರಿಟನ್ ಬೈ ಇ.ವಿ. ಲೂಕಾಸ್. ಮೊದಲಿಗೆ ಹೇಳಿದಾಗೆ ಇ.ವಿ. ಲೂಕಾಸ್ ಅವರು ಈ ಎಸ್ಸೆಯನ್ನು ಬರೆದಿದ್ದಾರೆ. ಹಿ ಈಸ್ ಆನ್ ಇಂಗ್ಲಿಷ್ ಆಥರ್ ಆ್ಯಂಡ್ ಎಸೆಯಿಸ್ಟ್ ನೋನ್ ಫಾರ್ ಹಿಸ್ ಲೈಟ್ ಹಾರ್ಟೆಡ್ ಆ್ಯಂಡ್ ಹ್ಯೂಮರಸ್ ರೈಟಿಂಗ್ ಸ್ಟೈಲ್. ಇವರು ತಮ್ಮ ಒಂದು ಹ್ಯೂಮರಸ್ ಅಂದರೆ ಫನ್ನಿ ಆಗಿರ್ತಕ್ಕಂತಹ ಒಂದು ರೈಟಿಂಗ್ ಸ್ಟೈಲಿಗೆ ಪ್ರಖ್ಯಾತರಾಗಿದ್ದಾರೆ. ಮತ್ತು ಲೈಟ್ ಹಾರ್ಟೆಡ್ ಅಂದರೆ ಓದಲಿಕ್ಕೆ ಏನು ತುಂಬ ಇವು ಡಿಫಿಕಲ್ಟ್ ಆಗಿರೋದಿಲ್ಲ ಅಥವಾ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂತಹ ಎಮೋಷನ್ಸ್ಗಳನ್ನು ಕೂಡ ಒಳಗೊಂಡಿರೋದಿಲ್ಲ. ತುಂಬ ಲೈಟಾಗಿ ಹ್ಯೂಮರಸ್ ಆಗಿ ಇರ್ತಕ್ಕಂತಹ ಎಸ್ಸೆಗಳನ್ನು ಇವರು ಬರಿತಾ ಇದ್ರು. ಹಿ ಅರ್ನ್ಡ್ ಇಮ್ಮೆನ್ಸ್ ಪಾಪ್ಯುಲಾರಿಟಿ ಆ್ಯಸ್ ಆ್ಯನ್ ಎಸ್ಸೆಯಿಸ್ಟ್. ತುಂಬ ಪಾಪ್ಯುಲರ್ ಅಂದರೆ ತುಂಬ ಜನಪ್ರಿಯವಾಗಿರ್ತಕ್ಕಂತಹ ಎಸ್ಸೆಯಿಸ್ಟ್ ಅಥವಾ ಪ್ರಬಂಧಕಾರರು ಇವರಾಗಿದ್ದರು. ಹಿ ವಾಸ್ ಎ ಪ್ರಾಲಿಫಿಕ್ ರೈಟರ್ ಆ್ಯಂಡ್ ಎಡಿಟರ್ ಆಫ್ ಹಿಸ್ ಟೈಮ್. ಪ್ರಾಲಿಫಿಕ್ ಅಂದರೆ ತುಂಬ ಅದ್ಭುತವಾದ ಬರವಣಿಗೆಗಳನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಪ್ರಾಲಿಫಿಕ್ ರೈಟರ್ ಅಂತ ಕರಿತೇವೆ. ಅದ್ರ ಜೊತೆಗೆ ಇವರು ತುಂಬಾ ಫೇಮಸ್ ಆಗಿರ್ತಕ್ಕಂತಹ ಎಡಿಟರ್ ಅಥವಾ ಸಂಪಾದಕರು ಅಂತೇಳಿ ಕರಿತೇವೆ. ಸಂಪಾದಕರು ಕೂಡ ಆಗಿರ್ತಾರೆ. ಆನ್ ಫೈಂಡಿಂಗ್ ಥಿಂಗ್ಸ್ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಎಸ್ಸೇಸ್ ಆಫ್ ಇ.ವಿ. ಲೂಕಾಸ್ which is based on the themes of happiness, enthusiasm, good fortune and deception. ನೋಡಿ, ಈ ಒಂದು ಎಸ್ಸೆ ಏನಿದೆನೋ ಇದನ್ನು ತುಂಬ ಫೇಮಸ್ ಆಗಿರ್ತಕ್ಕಂತಹ ಎಸ್ಸೆ ಇದಾಗಿದೆ. ಮತ್ತು ಇದರಲ್ಲಿರ್ತಕ್ಕಂತಹ ಥೀಮ್ಗಳು ಯಾವಪ್ಪ ಅಂದರೆ ಹ್ಯಾಪಿನೆಸ್ ಅಂದರೆ ಸಂತೋಷ ಅಂತಕ್ಕಂಥದ್ದು, ಎಂಥೂಸಿಯಿಸಮ್ ಅಂದರೆ ಉತ್ಸಾಹ ಅಂದರೆ ಹೊಸ ವಸ್ತುಗಳು ಸಿಕ್ಕಾಗ ಮನುಷ್ಯ ಯಾವ ರೀತಿ ಉತ್ಸಾಹಿಯಾಗಿರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಗುಡ್ ಫಾರ್ಚೂನ್ ಅಥವಾ ಒಂದು ಲಕ್ ಅಂತ ನಾವೇನು ಕರಿತೀವೋ ಅದರ ಬಗ್ಗೆ, ಮತ್ತು ಡಿಸೆಪ್ಷನ್ ಅಂದರೆ ಒಂದು ವಂಚನೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೋದು. ಇಂತಹ ಥೀಮ್ಗಳನ್ನು ಈ ಎಸ್ಸೆ ಒಳಗೊಂಡಿದೆ. ದ ಎಸ್ಸೆ ಈಸ್ ಟೇಕನ್ ಫ್ರಮ್ ಹೀಸ್ ಅಡ್ವೆಂಚರ್ಸ್ ಆ್ಯಂಡ್ ಎಂಥೂಸಿಯಿಸಮ್ಸ್ ಕಲೆಕ್ಷನ್ ಆಫ್ ಎಸ್ಸೇಸ್. ನೋಡಿ, ಅವರ ಒಂದು ಪುಸ್ತಕ ಇದೆ ಅಡ್ವೆಂಚರ್ಸ್ ಆ್ಯಂಡ್ ಎಂಥೂಸಿಯಿಸಮ್ಸ್ ಅಂತ. ಆ ಒಂದು ಪುಸ್ತಕದಿಂದ ಅಂದರೆ ಆ ಪುಸ್ತಕ ಅನೇಕ ಎಸ್ಸೆಗಳನ್ನು ಒಳಗೊಂಡಿದೆ. ಅದರಲ್ಲಿ ಒಂದು ಎಸ್ಸೆ ಈ ಒಂದು ಪ್ರೆಸೆಂಟ್ ಎಸ್ಸೆ ಆನ್ ಫೈಂಡಿಂಗ್ ಥಿಂಗ್ಸ್ ಅಂತಕ್ಕಂಥದ್ದು ಆಗಿದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, the essay begins with Lucas describing the universal experience of misplacing everyday objects such as keys, spectacles or documents. ನೋಡಿ, ನಮ್ಮ ದಿನನಿತ್ಯ ಬಳಸ್ತಕ್ಕಂತಹ ಅನೇಕ ವಸ್ತುಗಳು ಅಂದರೆ ಕೀ ಇರ್ಬೋದು, ಸ್ಪೆಕ್ಟ್ಯಾಕಲ್ಸ್ ಅಂದರೆ ನಾವು ಕನ್ನಡಕ ಏನು ಧರಿಸ್ತೀವೋ ಅದು ಇರ್ಬೋದು, ಮತ್ತು ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಇವನ್ನ ಪ್ರತಿನಿತ್ಯ ನಾವು ಬಳಸ್ತಾ ಇರ್ತೇವೆ. ಆದರೆ ಇವುಗಳನ್ನು ಎಲ್ಲೋ ಒಂದು ಕಡೆ ಇಟ್ಬಿಟ್ಟಿರ್ತೇವೆ, ಎಲ್ಲಿಟ್ಟಿದ್ದೇವೆ ಅನ್ನೋದನ್ನು ಮರೆತುಬಿಟ್ಟು ಬೇರೆ ಬೇರೆ ಕಡೆ ಹುಡುಕಾಡ್ತಿದ್ದೇವೆ. ಸೊ ಈ ರೀತಿಯಾಗಿ ಈ ಒಂದು ಎಸ್ಸೆ ಸ್ಟಾರ್ಟ್ ಆಗ್ತಾ ಇದೆ. ಹಿ ಅಕ್ನಾಲೆಡ್ಜಸ್ ದ್ಯಾಟ್ ದ ಫ್ರಸ್ಟ್ರೇಷನ್ ಆ್ಯಂಡ್ ಪ್ಯಾನಿಕ್ ದಟ್ ರೈಸ್ ಫ್ರಮ್ ಲೂಸಿಂಗ್ ಸಮಥಿಂಗ್ ಕ್ಯಾನ್ ಬಿ ಓವರ್ವೆಲ್ಮಿಂಗ್. ಈ ರೀತಿ ಏನಾದರೂ ವಸ್ತುಗಳನ್ನು ಕಳ್ಕೊಂಡಾಗ ನಮಗೆ ತುಂಬಾ ಫ್ರಸ್ಟ್ರೇಷನ್ ಆಗುತ್ತೆ ಮತ್ತು ಪ್ಯಾನಿಕ್ ಕೂಡ ಆಗಿರ್ತೇವೆ ಈ ಒಂದು ಒತ್ತಡದಿಂದ ಅಂಥೇಳಿ ರೈಟರ್ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ದ ಎಸ್ಸೆ ಎಕ್ಸ್ಪ್ಲೋರ್ಸ್ ದ ಟಾಪಿಕ್ ಆಫ್ ಫೈಂಡಿಂಗ್ ಲಾಸ್ಟ್ ಆರ್ ಮಿಸ್ಪ್ಲೇಸ್ಡ್ ಆಬ್ಜೆಕ್ಟ್ಸ್ ಆ್ಯಂಡ್ ದ ವೇರಿಯಸ್ ಟೆಕ್ನಿಕ್ಸ್ ಆರ್ ಸ್ಟ್ರಾಟಜೀಸ್ ಪೀಪಲ್ ಎಂಪ್ಲಾಯ್ ಟು ಲೊಕೇಟ್ ದೆಮ್. ಈ ಒಂದು ವಸ್ತುಗಳನ್ನು ಕಳೆದುಕೊಂಡಂಥವರು ಅವುಗಳನ್ನು ಹುಡುಕ್ಲಿಕ್ಕೆ ಏನೆಲ್ಲ ಟೆಕ್ನಿಕ್ಗಳನ್ನು ಯೂಸ್ ಮಾಡ್ತಾರೆ, ಸ್ಟ್ರಾಟಜಿಗಳನ್ನು ಬಳಸ್ತಾರೆ ಅಂತಕ್ಕಂಥದ್ದನ್ನು ಕೂಡ ಅವರು ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ದ ಎಸ್ಸೆ ಈಸ್ ಬೇಸ್ಡ್ ಆನ್ ದ ಜಾಯ್ ಆಫ್ ಫೈಂಡಿಂಗ್ ಥಿಂಗ್ಸ್, ಪರ್ಟಿಕ್ಯುಲರ್ಲಿ ದ ಥಿಂಗ್ಸ್ ವಿಚ್ ಕೆನಾಟ್ ಬಿ ಟ್ರೇಸ್ಡ್ ಬ್ಯಾಕ್ ಟು ದೇರ್ ಓನರ್. ಮುಖ್ಯವಾಗಿ ಈ ಒಂದು ಎಸ್ಸೆದಲ್ಲಿ ಏನನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂದರೆ, ಯಾವುದೋ ಒಬ್ಬ ವ್ಯಕ್ತಿ ವಸ್ತುಗಳನ್ನು ಕಳ್ಕೊಂಡಿರ್ತಾನೆ, ಅವು ಅವನಿಗೆ ಸಿಕ್ಕಿರೋದಿಲ್ಲ, ಅದು ಇನ್ನೊಬ್ಬರ ಪಾಲಾಗಿರುತ್ತೆ. ಆ ರೀತಿ ವಸ್ತುಗಳನ್ನು ಸಿಕ್ಕಂತಹ ವ್ಯಕ್ತಿ ಯಾವ ರೀತಿ ಆನಂದವನ್ನು ಅನುಭವಿಸ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಮುಖ್ಯವಾಗಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇನ್ ದ ಎಸ್ಸೆ ಲೂಕಾಸ್ ಟಾಕ್ಸ್ ಅಬೌಟ್ ದ ಟ್ರಿಫಲ್ ಥಿಂಗ್ಸ್ ದಟ್ ಹಿ ಫೌಂಡ್ ಇನ್ ಹಿಸ್ ಲೈಫ್ ಟೈಮ್. ಅವರ ಜೀವನದಲ್ಲಿ ಸಿಕ್ಕಂತಹ 3 ಮುಖ್ಯ ವಿಷಯಗಳ ಬಗ್ಗೆ ಈ ಎಸ್ಸೆದಲ್ಲಿ ಅವರು ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ಪೆನ್ನೀಸ್ ಅಂದರೆ ಸಣ್ಣ ಅಮೌಂಟ್ ಅಥವಾ ನಾವು ಪೈಸಾ ಲೆಕ್ಕದಲ್ಲಿ ಹೇಳ್ತೀವಲ್ವ, ಆ ರೀತಿಯ ಒಂದು ಪೈಸೆಗಳು ಇವರಿಗೆ ಸಿಗ್ತಾ ಇದ್ವು. ಬ್ರೂಚ್ ಅಂದರೆ ಒಂದು ಆಭರಣದ ತುಂಡುಗಳು, ಅಂದರೆ ದಾರಿಯಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ಕೂಡ ಅವರು ನೆನಪು ಮಾಡ್ಕೊಳ್ತಾರೆ. ಪೆನ್ಸಿಲ್ ಆ್ಯಂಡ್ ಅದರ್ ಥಿಂಗ್ಸ್, ಈ ರೀತಿ ಚಿಕ್ಕ ವಸ್ತುಗಳು ಸಿಗ್ತಕ್ಕಂಥದ್ದನ್ನು ಕೂಡ ಅವರು ಇಲ್ಲಿ
ನೆನಪು ಮಾಡ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್, ದ ನರೇಟರ್ ಸ್ಟೇಟ್ಸ್ ದ್ಯಾಟ್ ಹಿ ಡಸ್ ನಾಟ್ ಫೀಲ್ ಗಿಲ್ಟಿ ಅಬೌಟ್ ಫೈಂಡಿಂಗ್ ಎ ಸ್ಮಾಲ್ ಅಮೌಂಟ್ ಆಫ್ ಮನಿ ಆ್ಯಂಡ್ ಕೀಪಿಂಗ್ ಇಟ್ ಫಾರ್ ಹಿಮ್ಸೆಲ್ಫ್ ಬಿಕಾಸ್ ವಾಟ್ ಎವರ್ ಹಿ ಹ್ಯಾಸ್ ಫೌಂಡ್ ಮೇ ಬಿ ನಾಟ್ ಐಡೆಂಟಿಫಿಯೇಬಲ್ ಟು ಅದರ್ಸ್. ಎಸ್ ನೋಡಿ, ಈ ರೀತಿ ಎಲ್ಲಿಯೋ ವಸ್ತುಗಳು ಸಿಕ್ಕಾಗ ಆಗ ನಮ್ಮ ರೈಟರ್ಗೆ ಯಾವುದೇ ಗಿಲ್ಟಿ ಆಗ್ತಾ ಇಲ್ಲ. ಯಾರ್ದೋ ವಸ್ತು ದಾರಿಯಲ್ಲಿ ಸಿಕ್ಕರೆ ಅದರಿಂದ ಗಿಲ್ಟ್ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ಮಾಲ್ ಅಮೌಂಟ್ ಆಫ್ ಮನಿ ಅಂದರೆ ಯಾರಿಗೆ ಸೇರ್ತಿರ್ತಕ್ಕಂತಹ ದುಡ್ಡು ದಾರಿಯಲ್ಲಿ ಸಿಕ್ಬಿಟ್ರೆ ಅದರಿಂದ ಏನು ಗಿಲ್ಟ್ ಆಗೋದಿಲ್ಲ. ಆ್ಯಂಡ್ ಕೀಪಿಂಗ್ ಇಟ್ ಫಾರ್ ಹಿಮ್ಸೆಲ್ಫ್, ಆ ದುಡ್ಡನ್ನು ತಾವೇ ಇಟ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಗಿಲ್ಟ್ ಇವರಿಗೆ ಕಾಡ್ತಾ ಇಲ್ಲ. ವಾಟ್ ಎವರ್ ಹಿ ಹ್ಯಾಸ್ ಫೌಂಡ್ ಮೇ ಬಿ ನಾಟ್ ಐಡೆಂಟಿಫಿಯಬಲ್ ಟು ಅದರ್ಸ್ ಅಂದರೆ ಬೇರೆಯವ್ರು ಸಿಗದೆ ಇರೋದು ಇವರಿಗೆ ಸಿಕ್ಕಿರುತ್ತೆ, ಹಾಗಾಗಿ ಅದರಲ್ಲಿ ಗಿಲ್ಟ್ ಪಡೋ ಅಂತಕ್ಕಂಥದ್ದು ಏನೂ ಇಲ್ಲ ಅಂತೇಳಿ ಅವರು ಹೇಳ್ತಾರೆ. ಹಿ ಫೀಲ್ಸ್ ಫ್ರೀ ಟು ಸ್ಪೆಂಡ್ ದ ಮನಿ ಆ್ಯಸ್ ಪರ್ ಈಸ್ ಲೈಕಿಂಗ್. ಈ ರೀತಿ ಸಿಕ್ಕಂತಹ ದುಡ್ಡನ್ನು ತನ್ನಿಷ್ಟ ಬಂದಾಗೆ ನಾನು ಖರ್ಚು ಮಾಡ್ತೇನೆ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಹಿ ವಿಲ್ ಸ್ಪೆಂಡ್ ಮನಿ ಆನ್ ವಾಟ್ ಎವರ್ ಹಿ ಡೀಮ್ಸ್ ಫಿಟ್ ಆ್ಯಸ್ ಹಿ ಈಸ್ ನಾಟ್ ಅಫ್ರೇಡ್ ಆಫ್ ಎನಿ ರಿಪ್ರಿಕ್ಯೂಷನ್ಸ್ ಫ್ರಮ್ ಐದರ್ ದ ಓನರ್ ಆಫ್ ದ ಮನಿ ಆ್ಯಂಡ್ ಆರ್ ದ ಪೊಲೀಸ್. ಈ ರೀತಿ ಸಿಕ್ಕಂತಹ ದುಡ್ಡನ್ನು ಖರ್ಚು ಮಾಡಲಿಕ್ಕೆ ಅವರಿಗೆ ಹಿಂಜರಿಕೆ ಇಲ್ಲ ಮತ್ತು ಅದರಿಂದ ಯಾವುದೇ ಒಂದು ರಿಪ್ರಿಕ್ಯೂಷನ್ಸ್ ಅಂದರೆ ಯಾವುದೇ ಮುಂದೆ ಬರ್ತಕ್ಕಂತಹ ಒಂದು ಅಪಾಯಗಳ ಪರಿಜ್ಞಾನ ಇಲ್ಲದೇನೆ ಅವರು ಖರ್ಚು ಮಾಡ್ತಾರೆ. ಯಾರಿಂದ ಅಪಾಯ ಬರ್ಬೋದು? ಓನರ್ ಅಂದರೆ ಆ ದುಡ್ಡನ್ನು ಯಾರು ಕಳ್ಕೊಂಡಿರ್ತಾನೋ ಅವನಿಂದಾಗಲಿ ಅಥವಾ ಪೊಲೀಸರಿಂದಾಗಲಿ ಯಾವುದೇ ತೊಂದರೆ ಬರ್ಬೋದು ಅಂತಕ್ಕಂಥದ್ದಕ್ಕೆ ಅವರು ಕೇರ್ ಮಾಡೋದಿಲ್ಲ. ತಮಗೆ ಇಷ್ಟ ಬಂದ ಹಾಗೆ ಅಂತಹ ದುಡ್ಡನ್ನು ಅವರು ಖರ್ಚು ಮಾಡ್ತಿದ್ರು. However, when he finds a precious valuable thing like a gold brooch, he immediately goes to the police station. ಎಸ್, ಒಂದು ವೇಳೆ ದುಡ್ಡಿನ ಬದಲಾಗಿ ಗೋಲ್ಡ್ ಸಿಕ್ತು ಅಂದರೆ ಅಥವಾ ಬಂಗಾರದಂತಹ ವಸ್ತುಗಳು, ಬಂಗಾರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು, ಆಭರಣದ ವಸ್ತುಗಳು ಸಿಕ್ಕು ಅಂದರೆ ಅದನ್ನು ತೆಗೆದುಕೊಂಡು ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ವರದಿಯನ್ನು ಕೊಡ್ತಾ ಇದ್ರು. ಯಾಕೆಂದರೆ ಅದು ತುಂಬ ಪ್ರೀಷಿಯಸ್ ಆಗಿರ್ತಕ್ಕಂತಹ ಥಿಂಗ್ ಆಗಿರ್ತಿತ್ತು, ಅಂದರೆ ತುಂಬ ಬೆಲೆ ಬಾಳ್ತಕ್ಕಂತಹ ಥಿಂಗ್ ಅದಾಗಿರ್ತಾ ಇತ್ತು. ಆ್ಯಂಡ್ ಗಿವ್ಸ್ ಇಟ್ ಟು ದೆಮ್ ಆ್ಯಸ್ ಹಿ ನೋಸ್ ದ್ಯಾಟ್ ದ ಓನರ್ ಮಸ್ಟ್ ಬಿ ವರೀಡ್. ಎಸ್, ಆ ಒಂದು ವಸ್ತುಗಳನ್ನು ಕಳೆದುಕೊಂಡಂತಹ ಓನರ್ ಅಥವಾ ಒಡೆ ಏನಿರ್ತಾನೋ ಅವನು ತುಂಬಾ ವರಿ ಮಾಡ್ಕೊಂಡಿರ್ತಾನೆ. ಯಾಕೆಂದರೆ ಈ ಬಂಗಾರ ಅಂತಕ್ಕಂಥದ್ದು ತುಂಬ ವ್ಯಾಲ್ಯೂಯಬಲ್ ಆಗಿರುತ್ತೆ. ಒಂದು ಸಣ್ಣ ಅಮೌಂಟ್ ಹೋದರೆ ಅಷ್ಟು ತಲೆ ಕೆಡ್ಸ್ಕೊಳ್ತಾ ಇರದೇ ಇರ್ಬೋದು ವ್ಯಕ್ತಿ, ಬಟ್ ಈ ಗೋಲ್ಡ್ ಕಳೆದಾಗ ತುಂಬಾ ವರಿ ಮಾಡ್ಕೊಳ್ತಾರೆ. ಹಾಗಾಗಿ ಅಬೌಟ್ ಇಟ್ ಆ್ಯಂಡ್ ಹೋಪ್ಸ್ ಟು ಫೈಂಡ್ ಇಟ್ ಬ್ಯಾಕ್. ಎಸ್, ಈ ರೀತಿ ಬಂಗಾರ ಕಳ್ಕೊಂಡಂತಹ ವ್ಯಕ್ತಿ ನನಗೆ ಮತ್ತೆ ಅದು ಸಿಗ್ಬೋದು ಅಂತಕ್ಕಂತಹ ಒಂದು ಹೋಪನ್ನು ಇಟ್ಕೊಂಡಿರ್ತಾನೆ. ಸೊ ಅವರಿಗೆ ನಿರಾಸೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂಥೇಳಿ ಇವರು ಅಂತಹ ಒಂದು ಗೋಲ್ಡ್ ಬ್ರೂಚ್ ಏನಾದರೂ ಸಿಕ್ಕರೆ ಪೊಲೀಸ್ ಸ್ಟೇಷನ್ಗೆ ಒಯ್ದು ಕೊಡ್ತಾ ಇದ್ರು. ಹಿ ಟೇಕ್ಸ್ ದ ಮನಿ ಬಿಕಾಸ್ ಇಟ್ ಈಸ್ ಸ್ಮಾಲ್ ಇನ್ ವ್ಯಾಲ್ಯೂ. ಎಸ್, ದುಡ್ಡನ್ನು ಯಾಕೆ ಇವರು ಬಳಸ್ಕೊಳ್ತಾ ಇದ್ರು ಅಂದರೆ ಅದರ ವ್ಯಾಲ್ಯೂ ತುಂಬ ಕಡಿಮೆ ಇರ್ತಾ ಇತ್ತು ಗೋಲ್ಡ್ಗೆ ಕಂಪೇರ್ ಮಾಡಿದರೆ. ಹೌಎವರ್ ವಾಟ್ ಈಸ್ ಸ್ಮಾಲ್ ಫಾರ್ ಹಿಮ್ ಮೇ ನಾಟ್ ಬಿ ಸೋ ಫಾರ್ ದ ಓನರ್. ಎಸ್, ತನಗೆ ಸಿಕ್ಕಿರ್ತಕ್ಕಂಥದ್ದು ಚಿಕ್ಕ ಅಮೌಂಟ್ ಅಂತೇಳಿ ನಮ್ಮ ರೈಟರ್ ಅಂದ್ಕೊಳ್ತಾ ಇರ್ಬೋದು, ಆದರೆ ಅದನ್ನು ಕಳೆದುಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ಮೇ ಬಿ ಅದು ಜಾಸ್ತಿ ಆಗಿರ್ಬೋದು ಅಂತೇಳಿ ಅವರೇನೆ ಹೇಳ್ತಾರೆ. ಫೈಂಡಿಂಗ್ ಥಿಂಗ್ಸ್ ನಾಟ್ ಓನ್ಲಿ ಗಿವ್ಸ್ ಹಿಮ್ ಹ್ಯಾಪಿನೆಸ್ ಬಟ್ ಆಲ್ಸೋ ಗುಡ್ ಫಾರ್ಚೂನ್. ಎಸ್, ಈ ರೀತಿ ಸಿಕ್ಕಂತಹ ಅಂದರೆ ಹೊಸ ವಸ್ತುಗಳು ಸಿಕ್ಕಾಗ ಇವ್ರಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅದೊಂದು ಗುಡ್ ಫಾರ್ಚೂನ್ ಅಥವಾ ಗುಡ್ ಲಕ್ ಅಂತೇಳಿ ಅವರು ಕನ್ಸಿಡರ್ ಮಾಡ್ತಾ ಇದ್ರು. ಹಿ ಕನ್ಸಿಡರ್ಸ್ ಹಿಮ್ಸೆಲ್ಫ್ ಲಕ್ಕಿ ಆನ್ ಫೈಂಡಿಂಗ್ ಥಿಂಗ್ಸ್ ವೈಲ್ ಟ್ರಾವೆಲಿಂಗ್. ಎಲ್ಲಿಗಾದರೂ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಯಾವುದಾದ್ರೂ ವಸ್ತುಗಳು ಸಿಕ್ಕರೆ ತನ್ನನ್ನೇ ತಾನು ಲಕ್ಕಿ ಅಂತೇಳಿ ಅವರು ಅಂದ್ಕೊಳ್ತಾ ಇದ್ರು. ಹಿ ಫೀಲ್ಸ್ ಎಲಿಟೆಡ್ ಆ್ಯಂಡ್ ಜುಬಿಲಿಯಂಟ್ ಆ್ಯಸ್ ಹಿ ಕನ್ಸಿಡರ್ಸ್ ಇಟ್ ಈಸ್ ಹಿಸ್ ಗುಡ್ ಲಕ್. ಎಸ್, ಈ ರೀತಿ ಸಿಗ್ತಾ ಇರೋದು ತುಂಬಾ ಗುಡ್ ಲಕ್ಕಿಂದಾಗಿ ಅಂತೇಳಿ ಅವರು ಜುಬಿಲಿಯಂಟ್ ಅಂದರೆ ತುಂಬ ಖುಷಿ ಪಡ್ತಾ ಇದ್ರು. ಹಿ ಥಿಂಕ್ಸ್ ದ್ಯಾಟ್ ಹಿ ಕ್ಯಾನ್ ವಾಕ್ ವಿತ್ ಎ ಸ್ಪ್ರಿಂಗ್ ಇನ್ ಈ ಸ್ಟೆಪ್ ಆನ್ ಫೈಂಡಿಂಗ್ ಥಿಂಗ್ಸ್ ವೈಲ್ ಟ್ರಾವೆಲಿಂಗ್. ಈ ರೀತಿ ಏನಾದರೂ ಹೊಸ ವಸ್ತುಗಳು ಸಿಕ್ಕಾಗ ಅವರೊಂದು ನಡವಳಿಕೆಯಲ್ಲಿ ಯಾವ ರೀತಿ ವ್ಯತ್ಯಾಸ ಕಾಣ್ತೀವಿ ಅಂದರೆ ಅವರಿಗೆ ತುಂಬಾ ಹುಮ್ಮಸ್ಸು ಬರ್ತಾ ಇತ್ತು, ತುಂಬ ಸಂತೋಷದಿಂದ ಸ್ಪ್ರಿಂಗ್ ಅಂದರೆ ಹಾಗೆ ಜಂಪ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರು, ಅಂದರೆ ತುಂಬ ಖುಷಿಯಿಂದ ಇರ್ತಾ ಇದ್ರು ಅಂತೇಳಿ. ಬಟ್ ಅನ್ಫಾರ್ಚುನೇಟ್ಲಿ ಹಿ ಹ್ಯಾಸ್ ನಾಟ್ ಫೌಂಡ್ ಮೆನಿ ಥಿಂಗ್ಸ್ ಸೋ ಫಾರ್ ಟು ಮೇಕ್ ಹಿಮ್ ಫೀಲ್ ಲಕ್ಕಿ. ಎಸ್, ನೋಡಿ, ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂದರೆ ತುಂಬ ಅಮೂಲ್ಯವಾಗಿರ್ತಕ್ಕಂತಹ ದೊಡ್ಡ ಪ್ರಮಾಣದ ಅಮೌಂಟ್ ಆಗಲಿ ಅಥವಾ ದೊಡ್ಡ ಪ್ರಮಾಣದ ಬೆಲೆ ಬಾಳ್ತಕ್ಕಂತಹ ವಸ್ತುಗಳು ಇಲ್ಲಿವರೆಗೂ ಅವ್ರಿಗೆ ಸಿಕ್ಕಿಲ್ಲ. ಒಂದು ವೇಳೆ ಸಿಕ್ಕಿದ್ರೆ ನಾನು ಈ ರೀತಿ ಇರ್ಬೋದಾಗಿತ್ತು ಅಂತೇಳಿ ಅವರು ಅಂದ್ಕೊಳ್ತಾ ಇದ್ದಾರೆ. ದೇರ್ಫೋರ್ ಹಿ ವ್ಯಾಲ್ಯೂಸ್ ಈಚ್ ಆ್ಯಂಡ್ ಎವ್ರಿ ನ್ಯೂ ಥಿಂಗ್ ದ್ಯಾಟ್ ಹಿ ಫೈಂಡ್ಸ್. ಈ ರೀತಿ ಸಿಕ್ಕಂತಹ ಪ್ರತಿ ವಸ್ತುವನ್ನು ಕೂಡ ಚಿಕ್ಕದೇ ಆಗಿರ್ಬೋದು ಅದಕ್ಕೆ ಅವರು ತುಂಬಾ ಖುಷಿ ಪಡ್ತಾ ಇದ್ರು. Many things seem to be irrelevant to others but they give fun and joy to him. ಎಸ್, ಬೇರೆಯವ್ರಿಗೆ ಏನು ಸಿಕ್ಕಿರ್ತಕ್ಕಂಥದ್ದು ದೊಡ್ಡ ವಸ್ತು ಏನಲ್ಲ, ವ್ಯಾಲ್ಯೂಯೇಬಲ್ ಅಲ್ಲ ಅಂತ ಬೇರೆಯವರು ಅನ್ಕೋಬೋದು. ಆದರೆ ನಮ್ಮ ರೈಟರ್ಗೆ ಅದು ಎಂತಹದ್ದೇ ವಸ್ತು ಸಿಕ್ಕರೂ ಕೂಡ ಅದರಿಂದನೇ ಅವ್ರಿಗೆ ತುಂಬ ಹಾಸ್ಯ ಅಥವಾ ತುಂಬ ಖುಷಿ ಸಿಗ್ತಾ ಇತ್ತು. ಹಿಸ್ ಫೇವ್ರೇಟ್ ಫೈಂಡ್ಸ್ ಅವರ್ ಮನಿ ಈವನ್ ಎ ಸ್ಮಾಲ್ ಅಮೌಂಟ್ ಆಫ್ ಮನಿ. ಎಸ್, ಅವ್ರಿಗೆ ತುಂಬ ಖುಷಿ ಕೊಡ್ತಕ್ಕಂತಹ ವಸ್ತು ಯಾವುದಾಗಿತ್ತು ಅಂದರೆ ಮನಿ. ಅಂದರೆ ಎಲ್ಲಾದರೂ ದುಡ್ಡು ಸಿಕ್ಬಿಟ್ರೆ ಅವ್ರಿಗೆ ಎಲ್ಲದಕ್ಕಿಂತ ತುಂಬಾ ಖುಷಿ ಆಗ್ತಾ ಇತ್ತು ಅನ್ನೋದನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ ಈ ಒಂದು ಎಸ್ಸೆದಲ್ಲಿ.
ಫೈಂಡಿಂಗ್ ಥಿಂಗ್ಸ್ ಮೇ ಎಕ್ಸೈಟ್ ಎನಿ ಮ್ಯಾನ್ ಆರ್ ವುಮೆನ್ ಅಕಾರ್ಡಿಂಗ್ ಟು ಲೂಕಸ್. ಎಸ್, ಇದೇ ರೀತಿ ಎಲ್ರಿಗೂ ಕೂಡ ದುಡ್ಡೆಲ್ಲಾದರೂ ಸಿಕ್ಕರೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ. ಹಿಸ್ ಹ್ಯಾಪಿನೆಸ್ ಮೇ ಬಿ ಬೇಸ್ಡ್ ಆನ್ ಅದರ್ ಪೀಪಲ್ಸ್ ಮಿಸ್ಫಾರ್ಚೂನ್. ಎಸ್, ಈ ರೀತಿ ಏನು ಹೊಸ ವಸ್ತು ಸಿಗುತ್ತೋ ಅದರಿಂದ ನಮಗೇನೋ ಖುಷಿ ಆಗಿಬಿಡ್ಬೋದು, ಬಟ್ ಅದು ಇನ್ನೊಬ್ಬರ ಮಿಸ್ಫಾರ್ಚೂನ್ ಆಗಿರುತ್ತೆ. ಬೇರೆಯವರು ನತದೃಷ್ಟರಾಗಿರ್ತಾರೆ, ಅವರ ಲಾಸ್ ಏನಾಗಿರುತ್ತೆ, ನಮಗೆ ಲಾಭ ಆಗಿರುತ್ತೆ. ಫೈಂಡಿಂಗ್ ಥಿಂಗ್ಸ್ ಮೇ ಓಪನ್ಸ್ ದ ಡೋರ್ ಟು ಹಿಸ್ ಹ್ಯಾಪಿನೆಸ್. It may be possible that those who lose their things may be worried about their lost possessions, and in such cases, Lucas has mentioned that he goes to the police station to submit them. ಈ ಪಾಯಿಂಟನ್ನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ತುಂಬ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ವಸ್ತು ಏನಾದರೂ ಸಿಕ್ಕರೆ ಅದನ್ನು ವರದಿ ಮಾಡಲಿಕ್ಕೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ನಮ್ಮ ಲೂಕಾಸ್ ಅವರು ಹೋಗ್ತಾ ಇದ್ರು. Thus, in other words, Lucas endeavored to help those people indirectly by returning their things. ಎಸ್, ಈ ರೀತಿ ವ್ಯಾಲ್ಯೂಯಬಲ್ ಥಿಂಗ್ ಅಂತ ಅನಿಸಿದ್ರೆ ಅದನ್ನು ವಾಪಸ್ ಕೊಟ್ಬಿಟ್ಟು ಇವರು ಒಳ್ಳೆಯತನವನ್ನು ತೋರಿಸ್ತಾ ಇದ್ರು. ಕೇವಲ ಸ್ವಾರ್ಥಿಯಾಗಿ ಇವರಾಗಿರಲಿಲ್ಲ, ತುಂಬ ವ್ಯಾಲ್ಯೂಯಬಲ್ ಅಂದರೆ ಅವರಿಗೆ ಅವರ ವಸ್ತು ಸಲ್ಲೋ ರೀತಿಯಲ್ಲಿ ಮಾಡ್ತಾ ಇದ್ರು. ದ ಮೇಜರ್ ಥೀಮ್ ಆಫ್ ದ essay is to feel happiness on finding new things and at the same time to be conscious of the fact that whatever he finds may be useful to those people who have lost it. ಎಸ್, ಇವರೇನೋ ಅದೊಂದು ಫಾರ್ಚುನೇಟ್ ಅಂತ ಸಿಕ್ಕೋರಿಗೆ ಆಗಿರ್ಬೋದು, ಬಟ್ ಅದನ್ನು ಕಳೆದುಕೊಂಡಂಥವರು ತುಂಬಾ ದುಃಖ ಅನುಭವಿಸ್ತಾ ಇದ್ರು ಅಂತಕ್ಕಂತಹ ಒಂದು ಕಾನ್ಸಿಯಸ್ನೆಸ್ ಅಥವಾ ಪ್ರಜ್ಞೆ ನಮ್ಮ ರೈಟರ್ ಅವರಲ್ಲಿ ಇರೋದನ್ನು ನಾವು ನೋಡ್ತೇವೆ. In the concluding section of the essay, Lucas says that there are many people in this world who like to deceive and betray him. ಎಸ್, ಈ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ಮೋಸ ಮಾಡಿಬಿಟ್ಟು ಜೀವನ ಮಾಡ್ತಿರ್ತಾರೆ. ಅಂದರೆ ತಮಾಷೆಗೆ ಬೇರೆಯವ್ರನ್ನ ಬಳಸ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಯಾವುದೋ ಒಂದು ವಸ್ತುವನ್ನು ಅಥವಾ ದುಡ್ಡನ್ನು ರಸ್ತೆಯಲ್ಲಿ ಎಲ್ರಿಗೂ ಕಾಣೋ ಹಾಗೆ ಇಡೋದು ಮತ್ತು ದೂರದಿಂದ ಆ ಒಂದು ತಮಾಷೆಯನ್ನು ನೋಡೋದು. ಯಾರು ತೆಗೆದುಕೊಳ್ತಾರೆ, ಯಾವ ರೀತಿ ತೆಗೆದುಕೊಳ್ತಾರೆ ಅಂತೇಳಿ ತಮಾಷೆಯನ್ನು ಮಾಡಿ ಬೇರೆಯವರಿಗೆ ಅಪಮಾನ ಮಾಡ್ತಕ್ಕಂತಹ ಸನ್ನಿವೇಶಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೇವೆ. ಸೊ ಅದ್ರ ಬಗ್ಗೆ ಕೂಡ ನಮ್ಮ ಲೂಕಾಸ್ ಅವರು ಇಲ್ಲಿ ಬರಿತಾ ಇದ್ದಾರೆ. He talks about a wicked wag who finds joy in fooling people and seeing their reaction on noticing that they have been mocked at in the public. ಎಸ್, ಇದೇ ರೀತಿ ಒಬ್ಬ ವಿಕೆಡ್ ವ್ಯಾಗ್ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಒಬ್ಬ ವ್ಯಕ್ತಿಯ ಬಗ್ಗೆ. ಈ ವ್ಯಕ್ತಿ ಏನು ಮಾಡ್ತಾಯಿದ್ರು ಅಂದರೆ, ಯಾವುದೋ ಒಂದು ವಸ್ತುವನ್ನು ಪಬ್ಲಿಕ್ಕಲ್ಲಿ ಕಾಣೋ ಹಾಗೆ ಇಟ್ಬಿಡೋದು ಮತ್ತು ಜನಗಳು ಅದನ್ನು ಯಾವ ರೀತಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ನೋಡೋದು ಮತ್ತು ಅವರು ತೆಗೆದುಕೊಂಡ ತಕ್ಷಣವೇ ಬಂದುಬಿಟ್ಟು ಅವ್ರನ್ನ ಸಾರ್ವಜನಿಕವಾಗಿ ಫೂಲ್ ಮಾಡ್ತಕ್ಕಂಥದ್ದು, ಎಲ್ಲರ ಮುಂದೆ ಅಪಮಾನ ಮಾಡ್ತಕ್ಕಂಥದ್ದನ್ನು ಇವರು ಗಮನಿಸಿರ್ತಾರೆ. ಅದ್ರ ಬಗ್ಗೆಯೂ ಕೂಡ ಹೇಳ್ತಾರೆ. ಈ ರೀತಿ ಮಾಕಿಂಗ್ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತೇಳಿ, ತಮಾಷೆ ಮಾಡೋದು ಒಳ್ಳೆಯದಲ್ಲ ಅನ್ನೋದನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. He thinks that it decreases a man's self-esteem to be fooled in public. ಇದರಿಂದ ಮನುಷ್ಯನ ಒಂದು ಗೌರವ ಕಡಿಮೆ ಆಗುತ್ತೆ. ಅಂದರೆ ಪಬ್ಲಿಕ್ಕಲ್ಲಿ ಅಪಮಾನ ಮಾಡೋದ್ರಿಂದ ಅದು ಒಳ್ಳೆಯದಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. The only escape from becoming such a victim is to laugh along with the public. ಈ ರೀತಿ ಅಪಮಾನ ಪಡ್ತಕ್ಕಂತಹ ವ್ಯಕ್ತಿ ಎಸ್ಕೇಪ್ ಆಗಬೇಕು ಅಂದರೆ ಏನು ಮಾಡಬಹುದಾಗಿತ್ತು ಅನ್ನೋದನ್ನು ಅವ್ರು ಹೇಳ್ತಾ ಇದ್ದಾರೆ. ಅವನು ಎಲ್ಲರ ಜೊತೆ ಸೇರಿಕೊಂಡು ನಕ್ ಬಿಟ್ಟರೆ ಸ್ವಲ್ಪ ಅಪಮಾನ ಕಡಿಮೆ ಆಗುತ್ತೆ ಅಂತಕ್ಕಂತಹ ಒಂದು ಟ್ರಿಕ್ಕನ್ನು ಅವರು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. The victim should also show that it did not matter to him to be embarrassed in front of others. ಎಸ್, ಆ ವಿಕ್ಟಿಮ್ ಅಂದರೆ ಏನು ಬಲಿಪಶುವಾಗಿರ್ತಕ್ಕಂತಹ ವ್ಯಕ್ತಿ ಏನಿದ್ನಲ್ವ, ಅವನು ಎಲ್ಲರ ಜೊತೆ ನಕ್ಬಿಟ್ಟು ಇದರಿಂದ ನನಗೆ ದೊಡ್ಡ ಅಪಮಾನ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅವನು ಬೇರೆಯವ್ರ ಮುಂದೆ ತೋರಿಸ್ಬೇಕಾಗಿತ್ತು. ಸೊ ಈ ರೀತಿ ಈ ಒಂದು ಎಸ್ಸೆ ಏನಿದೆನೋ ತುಂಬ ತಮಾಷೆಯಿಂದ ಕೂಡಿರ್ತಕ್ಕಂತಹ ಎಸ್ಸೆ ಆಗಿದೆ, ಆನ್ ಫೈಂಡಿಂಗ್ ಥಿಂಗ್ಸ್ ಅಂತಕ್ಕಂಥದ್ದು. ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಇಂತಹ ಅನೇಕ ಸನ್ನಿವೇಶಗಳನ್ನು ನಮ್ಮ ಲೈಫಲ್ಲಿ ಎದುರಿಸ್ತಾನೆ ಇರ್ತವೆ. ಸೊ ಇಂತಹ ಟಾಪಿಕನ್ನು ತೆಗೆದುಕೊಂಡು ನಮ್ಮ ಇ ವಿ ಲೂಕಾಸ್ ಅವರು ಈ ಎಸ್ಸೆಯನ್ನು ಬರೆದಿದ್ದಾರೆ. ಎಸ್ ಡಿಯರ್ ಲರ್ನರ್ಸ್, ಈ ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.